ಮಗ ರಂಗೇಗೌಡ ಎಲ್ಲ ತಯಾರಾಯ್ತನಪ್ಪ? ಹೂ ಕಣವ, ತಂಡ ಏನೋ ಕಟ್ಟಾಯ್ತು. ಇವ್ರಿಗೆಲ್ಲ ಆಟ ಒಂದು ಹೇಳ್ಕೊಟ್ಬಿಟ್ರೆ ಮುಗಿತದೆ ಕಣವ. ಹೆಂಗೋ ನಿನ್ ಮರವಾದೆ ಉಳಿಸ್ಬೇಕು ಅಂತ ಮಹೇಶ ಆಸೆ ಪಟ್ಟು ಹೊಂಟಿದ್ಕೆ ಎಲ್ಲ ಒಳ್ಳೇದಾಗತ್ತೆ ನೋಡ್ರಪ್ಪ. ಈಟ್ ವರ್ಷ ನಮ್ ರಂಗೇಗೌಡನೆ ಬಿಡ್ದಂಗೆ ಕಪ್ ಗೆದ್ಕೊಂಡ್ ಬಂದವನೆ ನೋಡ್ರಪ್ಪ. ಈ ಕಿತಾಬ್ ಯಾರ್ಯಾವ್ ಗೆಲ್ಲಿ ಅಂತ ರಂಗೇಗೌಡ ಆಡೋದ್ ಬೇಡ ಅಂತ ತೀರ್ಮಾನ ತಗೊಂಡಿರೋದು ನಿಮ್ಮೆಲ್ರಿಗೂ ಗೊತ್ತಿರೋ ವಿಷಯ. ಆದ್ರೆ ಪ್ರತಿ ವರ್ಷನೂ ನಾವೇ ಗೆದ್ಕೊಂಡ್ ಬಂದಿರೋದ್ರಿಂದ ಬ್ಯಾರೆಯವ್ರಿಗೆ ಯಾಕೆ ಬಿಟ್ಕೊಡ್ಬೇಕು ಅಂತ ನಮ್ಮ ಮಹೇಶ ಅವನೇ ಒಂದು ಹೊಸ ತಂಡ ಕಟ್ಟವನೆ. ಇದು ನಮ್ಮ ಮಹೇಶ ಕಟ್ಕೊಂಡು ಆಡ್ತಿರೋದೇ ಆದ್ರೂ ಅವ್ರ ಅಣ್ಣನ ತಂಡನೇ ಕಣಪ್ಪ. ಸೋಲ್ನೆ ನೋಡ್ದೇ ಇರೋ ನಮ್ಮ ರಂಗೇಗೌಡಂಗೆ ನೀವೆಲ್ರೂ ಗೆದ್ದು ಗೌರವ ಕೊಡ್ಬೇಕು. ಎಲ್ರೂ ಸಂದಾಗ ಆಟ ಆಡಿ ಅವನ್ ಗೌರವನ ಉಳಿಸ್ಬೇಕು. ನಾನು ಹೇಳದ್ನ ಎಲ್ರು ಹುಸಿ ನಿಗಾ ಇಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿ ಯಾರಿಗಾನ ಸೋಲ್ತೀನಿ ಅನ್ನೋ ಭಯ ಇದ್ರೆ ಇವತ್ತೇ ಹೊರಗೆ ಬಂದ್ಬಿಡಿ. ಯಾಕಂದ್ರೆ ಅಲ್ಲಿಗೆ ಹೋದ್ಮ್ಯಾಕೆ ನಾನು ಸೋಲ್ತೀನಿ ಅಂತ ಎದರಿಕೆ ಇಟ್ಕೊಂಡು ಹಿಂದಕ್ಕೆ ಬರಬೇಡಿ. ಯಾಕಂದ್ರೆ ತಂಡದಾಗೆ ಯಾರು ಒಬ್ಬರಿಗಾದ್ರೂ ನಾನು ಸೋಲ್ತೀನಿ ಅನ್ನೋ ಭಯ ಶುರುವಾಗ್ಬಿಟ್ರೆ ಅದು ಸೋಲಿನ ದಾರಿನೇ ಹಿಡಿದು ಬಿಡ್ತದೆ. ಅದಕ್ಕೆ ಕೇಳ್ತಾ ಇದ್ದೀನಿ, ನಿಮ್ಗೆ ಯಾರಿಗಾದ್ರೂ ಸೋಲ್ತೀನಿ ಅನ್ನೋ ಭಯ ಐತೇನ್ರಪ್ಪ? ಯಾಕೆ ತಂಗಿಯವ್ವ ಹಿಂಗ್ ಮಾತಾಡಿ? ನಾವ್ ಮಳಿಮಯ್ಯ ನಮ್ಗೆ ಆಟ ಹೇಳ್ಕೊಡ್ತಾವನೆ ಅಂದ್ಮೇಲೆ ನಾವು ಸೋಲ ಮಾತೇ ಇಲ್ಲ. ಗೆದ್ದು ನಮ್ಮ ಹಳ್ಳಿ ಮರವಾದಿ ಉಳಿಸ್ತೀವಿ. ನೀನ್ ತಲೆ ಕೆರ್ಸ್ಕೋಬೇಡ, ತುಮ್ಕೆ ಆಶೀರ್ವಾದ ಮಾಡು. ಈ ಕಿತ ಕಬಡ್ಡಿ ಕಪ್ಪು ನಮ್ದೆಯಾ. ಓ ನೋಡಿ, ಹುಮ್ಮಸ್ಸು ಉತ್ಸಾಹ ಅಂದ್ರೆ ಹಿಂಗಿರ್ಬೇಕು. ಪ್ರತಿಯೊಬ್ಬರನಾಗೂ ಈ ರೋಸ ಕಿಚ್ಚು ಅನ್ನೋದು ಹಿಂಗೆ ಇರ್ಬೇಕು. ಆಗ್ಲೇ ತಂಡ ಗೆಲ್ಲಕ್ ಸಾಧ್ಯ. ಮಹೇಶ, ನೀನ್ ರಂಗೇಗೌಡ ಮರುವಾದೆ ಹೆಚ್ಚು ಮಾಡದೇ ಇದ್ರು ಅವ್ನ್ ಮರುವಾದೆ ಮಾತ್ರ ಕಳಿಯೋಂಗ್ ಮಾಡ್ಬೇಡಪ್ಪ, ಆಯ್ತೆ? ಆಯ್ತು ಮಮ್ಮಿ. ಮಗ ರಂಗೇಗೌಡ, ನೀನು ಆಟೆ ಕಣಪ್ಪ. ತಮ್ಮಯ್ಯ ಅನ್ನೋ ಮುಲಾಜಿಟ್ಕೊಂಡ್ ಕಲ್ಸ್ಬೇಡ, ಅದನ್ನ ಬಿಟ್ಟು ಕಲ್ಸು. ಯಾಕಂದ್ರೆ ಕಬ್ಬಣ ಕಾದ್ರೆ ಬಗ್ಗೋದು, ಇಲ್ಲ ಅಂದ್ರೆ ಆ ಕಾರನೂ ಬರಕ್ಕಿಲ್ಲ, ಆದ್ರಿಂದ ಉಪಯೋಗನೂ ಇರಕ್ಕಿಲ್ಲ. ಆಯ್ತು ಕಣವ, ಇವ್ರಿಗೆಲ್ಲ ಹೇಳ್ಕೊಡಕ್ ಹೋಯ್ತಾವ್ನಿ, ಆಶೀರ್ವಾದ ಮಾಡು. ಜಯ ನಿಮ್ದೇ ಆಗ್ಲಿ ಮಗ. ಸಂದ ಗಾಡಿ ಕಪ್ ಗೆದ್ಕ ಬನ್ನಿ. ಸರಿ ಕಣವ. ನೋಡಿ, ಎಲ್ರು ನಮ್ಮ ಹೊಲದ ತಕ್ಕ ನಡೀರಿ. ನೋಡಿ, ನೀವು ನನ್ನ ಕೂಟೆ ಬನ್ನಿ. ನಾನೇಕಪ್ಪ? ಬನ್ನಿ, ಹೇಳ್ತೀನಿ. ಬನ್ನಿ. ಅಲ್ಲ, ಬನ್ನಿ. ಸಾರು, ನಾನು ಹೋಗ್ಬತ್ತೀನಿ ಕಣಮ್ಮಿ. ಯಾವ್ದು ಎಲ್ಲಿಗೋಗಿ? ಕಬ್ಬಿ ಆಡಕ್ಕೆ. ಆಸೆ ನೋಡು, ಆಸೆ. ಅಯ್ಯೋ, ನಿನ್ನ ಆಸೆಗ್ ನನ್ ದೋಸೆ ಒಯ್ಯ. ಬೈಲಿ. ಇದ್ಯಾಕಮ್ಮ ಸರು? ಬಾ. ಇದ್ಯಾಕಲೆ ಸರು? ಬಾ. ಅಲೆ, ಇದ್ಯಾಕಲೆ?